ಅವರೆಲ್ಲ ಒಂದಾನೊಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಮೆರೆದವರು. ರಸ್ತೆ ಮೇಲೆ ಆ ಬ್ಯೂಟಿಗಳು ಹೋಗ್ತಿದ್ರೆ ಕಣ್ಣು ಮುಚ್ಚದೆ ನೋಡ್ತಿದ್ರು. ಕಾಲ ಬದಲಾದಂತೆ ಅವರನ್ನೆಲ್ಲ ಮೂಲೆ ಗುಂಪು ಮಾಡೋ ಕೆಲಸವೂ ಆಯಿತು. ಆದರೆ ಸಾರ್ವಜನಿಕರಿಗೆ ಅರಿವು ಮೂಡಿಸೋಕೆ ಆ ಹಳೆ ಬ್ಯೂಟಿಗಳನ್ನೇ ರಸ್ತೆ ಮೇಲೆ ಕಳುಹಿಸೋ ಕೆಲಸ ಆಯಿತು. ಅಷ್ಟಕ್ಕೂ ಯಾರು ಆ ಬ್ಯೂಟಿಗಳು ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ವಿಂಟೇಜ್ ಕಾರುಗಳ ಸೌಂಡ್, ಓಲ್ಡ್ ಬ್ಯೂಟೀಸ್ಗೆ ಫಿದಾ ಆದ ಬೆಂಗಳೂರು ಮಂದಿ. ಹೀಗೆ ಸಾಲಾಗಿ ನಿಂತಿರೋ ಓಲ್ಡ್ ಬ್ಯೂಟೀಸ್, ನವ ವಧುವಿನಂತೆ ಸಿಂಗಾರಗೊಂಡಿರೋ ಬ್ಯೂಟಿಗಳ ಜೊತೆ ಪೋಸ್ ಕೊಡ್ತಿರೋ ಅಂಕಲ್ಸ್ ಅಂಡ್ ಆಂಟೀಸ್, ಹಾಗೇನೆ ಪುಟಾಣಿ ಚಿಂಟೂಸ್. ಈ ದೃಶ್ಯ ಎಲ್ಲ ಕಂಡು ಬಂದಿದ್ದು ನಮ್ಮ ವಿಧಾನಸೌಧದ ಮುಂಭಾಗ. ದಿನದಿಂದ ದಿನಕ್ಕೆ ಐಟಿ ಸಿಟಿ ಡ್ರಗ್ಸ್ ಸಿಟಿಯಾಗಿ ಮಾರ್ಪಾಡಾಗ್ತಿದೆ. ಇದಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸಿಟಿ ಜನರಲ್ಲಿ ಮಾದಕ ವಸ್ತುಗಳ ಜಾಗೃತಿ ಮೂಡಿಸೋ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ಇಂದು 5ಕ್ಕೂ ಹೆಚ್ಚು ವಿಂಟೇಜ್ ಕಾರುಗಳು ಹಾಗೂ ಬೈಕ್ಗಳನ್ನ ಜಾಥಾದಲ್ಲಿ ಬಳಸಿಕೊಳ್ಳುವ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡಿದ್ರು. ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ಫೆಡರೇಷನ್ ಆಫ್ ಹಿಸ್ಟೋರಿಕ್ ವೆಹಿಕಲ್ಸ್ ಆಫ್ ಇಂಡಿಯಾ ಜಂಟಿಯಾಗಿ ಆಯೋಜಿಸಿದ್ದ ಈ ಜಾಥಾವನ್ನ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಡಿಜಿಐಜಿಪಿ ಎಂಎಂ ಸಲೀಂ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಜಾಗೃತಿ ಅಭಿಯಾನಕ್ಕೆ ಗೃಹ ಸಚಿವರು ವಿಂಟೇಜ್ ಕಾರಿನಲ್ಲಿ ಪ್ರಯಾಣ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಶಾಲೆಯ ಮಕ್ಕಳಿಗೆ ಕೈ ಬೀಸಿದ ಗೃಹ ಸಚಿವರು ಇದನ್ನು ನೋಡಿ ಮಕ್ಕಳು ಖುಷಿಯಾದ್ರು. ಈ ವರ್ಷ ಅವರು ಈ ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನ್ ಅಂತ ಏನು ನಾವು ಕರಿತೇವೆ, ಅದಕ್ಕೆ ಸಪೋರ್ಟಿವ್ ಆಗಿ ಈ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಅಭಿನಂದನೆಯನ್ನು ಈ ಮೊದಲನೇದಾಗಿ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಯಂಗರ್ ಜನ್ರೇಷನ್ ಏನಿದ್ದಾರೆ, ಯುವಕರೇನಿದ್ದಾರೆ, ಅವರಿಗೆ ಹೇಳುವಂಥದ್ದು ಈ ಡ್ರಗ್ಸ್ ತಗೊಳ್ಬೇಡಿ, ಡ್ರಗ್ಸಿಗೆ ನೋ ಅಂತ ಹೇಳಿ ಮತ್ತು ನಿಮ್ಮ ಜೀವನವನ್ನು ಕಾಪಾಡಿಕೊಳ್ಳಿ. ಇಲ್ಲದೆ ಹೋದರೆ ನಿಮ್ಮ ಜೀವನ ಹಾಳಾಗುತ್ತೆ, ನಿಮ್ಮ ಕುಟುಂಬ ಹಾಳಾಗುತ್ತೆ, ನೀವು ಹಾಳಾಗ್ತೀರಿ. ಆ ಕಾರಣಕ್ಕಾಗಿ ನಾವು ಇಷ್ಟೊಂದು ವಿಗರಸ್ ಆಗಿ ನಾವು ಆ್ಯಂಟಿ ಡ್ರಗ್ಸ್ ಕ್ಯಾಂಪೇನನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಭಾಳ ಕಠಿಣವಾದಂಥ ಶಿಕ್ಷೆಯನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ. ಪೊಲೀಸ್ನವರು ಭಾಳ ವಿಜಿಲೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ರಾಜ ಮನೆತನದವರು, ರಾಜಕಾರಣಿಗಳು, ಉದ್ಯಮಿಗಳು ಬಳಸಿದ್ದ ಕಾರುಗಳನ್ನ ಇದೀಗ ಜಾಗೃತಿ ಅಭಿಯಾನಕ್ಕೆ ಬಳಕೆ ಮಾಡಿಕೊಳ್ತಿರೋದು ನಿಜಕ್ಕೂ ಉತ್ತಮ. ಆದರೆ ಈ ಅಭಿಯಾನದಿಂದ ಇಂದಿನ ಯುವ ಪೀಳಿಗೆ ಎಚ್ಚೆತ್ತುಕೊಂಡ್ರೆ ಇದಕ್ಕೆ ಒಂದು ಅರ್ಥ ಬರುತ್ತೆ ಅಲ್ವಾ? ಸಂಗಮೇಶ್ ಮೇತ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.